ಆ ಜಿಲ್ಲೆಯಲ್ಲಿ ಯಾವುದೇ ರಸ್ತೆಗಳು ವಾಹನ ಸಂಚಾರ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ಅದರಲ್ಲೂ ಗ್ರಾಮೀಣ ರಸ್ತೆಗಳು ಹಿಂದೆಂದೂ ಕಾಣದಂತಹ ದುಸ್ಥಿತಿಗೆ ತಲುಪಿದ್ದು ವಾಹನ ಸವಾರರು ತೀವ್ರ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಸಾಕಷ್ಟು ವಾಹನ ಅಪಘಾತಗಳು ಸಂಭವಿಸುತ್ತಿವೆ. ಹಾಗಾದ್ರೆ ಆ ಜಿಲ್ಲೆಯ ಗ್ರಾಮೀಣ ರಸ್ತೆಗಳು ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ರಸ್ತೆಯಲ್ಲಿ ಆಳವಾದ ಗುಂಡಿಗಳು, ಕಾಫಿ ತೋಟ ಕುರುಳಿದ ಲಾರಿ, ವಾಹನ ಸವಾರರ ತೀವ್ರ ಪರದಾಟ. ಇದು ಕೊಡಗು ಜಿಲ್ಲೆಯ ಗ್ರಾಮೀಣ ರಸ್ತೆಗಳ ಪರಿಸ್ಥಿತಿ. ಹದಗೆಟ್ಟ ರಸ್ತೆ, ಸವಾರರ ಪರದಾಟ. ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ಹಿಡಿಶಾಪ. ಕೊಡಗು ಜಿಲ್ಲೆಯಲ್ಲಿನ ರಸ್ತೆಗಳ ಅವ್ಯವಸ್ಥೆಯೇ ಹೇಳುವುದೇ ಬೇಡ. ಜಿಲ್ಲೆಯ ಎಲ್ಲಾ ಪ್ರಮುಖ ರಸ್ತೆಗಳು ಕಿತ್ತು ಹೋಗಿದ್ದು ಕಳೆದ 4 ರಿಂದ 5 ತಿಂಗಳಿನಿಂದ ವಾಹನ ಸವಾರರು ರಸ್ತೆಯಲ್ಲಿ ಸರ್ಕಸ್ ಮಾಡುವಂತಾಗಿದೆ. ಅದರಲ್ಲೂ ಗ್ರಾಮೀಣ ರಸ್ತೆಗಳು ಸಂಪೂರ್ಣವಾಗಿ ಕಿತ್ತು ಹೋಗಿದ್ದು ರಸ್ತೆ ಮಧ್ಯೆ ಆಳವಾದ ಗುಂಡಿಗಳು ಬಾಯಿ ತೆರೆದು ನಿಂತಿವೆ. ಹೀಗಾಗಿ ನಿತ್ಯ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಮಡಿಕೇರಿ ಸಮೀಪದ ಮಕ್ಕಂದೂರು ಗ್ರಾಮದ ರಸ್ತೆ. 10 ವರ್ಷಗಳ ಹಿಂದೆ ಮಾಡಿದಂತಹ ಈ ರಸ್ತೆ ನಂತರ ಡಾಂಬರೀಕರಣವೇ ಕಂಡಿಲ್ಲ. ಗುಂಡಿ ಮುಚ್ಚುವ ಕೆಲಸವನ್ನು ಕೂಡ ಮಾಡಿಲ್ಲ. ಪರಿಣಾಮ 5 ಕಿಲೋಮೀಟರ್ ರಸ್ತೆ ಇದೇ ರೀತಿ ಮೃತ್ಯುಕೂಪವಾಗಿ ಪರಿಣಮಿಸ್ತಾ ಇದೆ. ಇದಕ್ಕೆ ಸಾಕ್ಷಿ ಗುಂಡಿ ತಪ್ಪಿಸಲು ಹೋಗಿ ಕಾಫಿ ತೋಟಕ್ಕೆ ಉರುಳಿ ಬಿದ್ದ ಟಿಂಬರ್ ಲಾರಿ. ಇನ್ನು ಲಾರಿ ಬಿದ್ದ ಸಂದರ್ಭ ಸ್ಥಳೀಯರು ಚಾಲಕನನ್ನ ರಕ್ಷಣೆ ಮಾಡಿದ್ದಾರೆ. ಈಗ ಲಾರಿ ಆಗಿರ್ಬೋದು, ತುಂಬಾ ಲೋಡ್ ಲಾರೀಸ್ ಮತ್ತೆ ಸ್ಕೂಲ್ ಬಸ್ ಎಲ್ಲ ಹೋಗುತ್ತೆ ಈ ಸೈಡ್. ರೋಡ್ ಹೀಗೆ ಆಗಿದೆ, ಮಕ್ಕಳೆಲ್ಲ ಹೋಗುವಂತ ಇದು ರೋಡ್. ಇದು ತುಂಬಾ ಕಷ್ಟ ಆಗುತ್ತೆ. ಮುಂಚೆ ಎಲ್ಲ ಸ್ಕೂಲ್ ಬಸ್ ಮನೆ ಗಂಟ ಬರ್ತಾ ಇತ್ತು, ಈಗ ಅಲ್ಲಿಗೆ ಸ್ಟಾಪ್ ಮಾಡಿ ಮಕ್ಕಳೆಲ್ಲ ನಡಿಬೇಕಾಗಿದೆ. ಮತ್ತೆ ಇಲ್ಲಿ ಟೂರಿಸ್ಟ್ ಬರ್ತಾರೆ, ತುಂಬಾ ಜನ ಬರ್ತಾರೆ. 5 ಇದೆ, 4 to 5 ಕಿಲೋಮೀಟರ್ ಇದೆ ಸರ್. ಮೇನ್ ರೋಡ್ ಇದು ಕುಶಾಲನಗರ ಮತ್ತೆ ಸೋಮರ್ಪೇಟ್ ಮೇನ್ ರೋಡ್ ಜಾಯಿನ್ ಆಗುತ್ತೆ. ಇನ್ನು ರಸ್ತೆಗಳ ಈ ಪರಿಸ್ಥಿತಿಯನ್ನ ನೋಡಿ ಶಾಲಾ ವಾಹನಗಳು ಗ್ರಾಮಕ್ಕೆ ಬರುವುದನ್ನೇ ನಿಲ್ಲಿಸಿವೆ. ಮಕ್ಕಳನ್ನು ಪೋಷಕರು ಕಾಲ್ನಡಿಗೆಯ ಮೂಲಕ ಶಾಲೆಗೆ ಕರೆತರ್ತಾ ಇದ್ದಾರೆ. ದ್ವಿಚಕ್ರ ವಾಹನಗಳಲ್ಲಿ ಸಂಚಾರ ಮಾಡುವುದು ಕನಸಿನ ಮಾತಾಗಿದೆ. ಆದ್ದರಿಂದ ಶಾಸಕರೇ ಖುದ್ದಾಗಿ ಬಂದು ರಸ್ತೆ ಪರಿಶೀಲನೆ ಮಾಡಬೇಕು ಅಂತ ಜನತೆ ಆಗ್ರಹಿಸಿದ್ದಾರೆ. ಆಮೇಲೆ ಇದು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ, ಈ ರಸ್ತೆ 2 ಪಂಚಾಯತಿಗಳಿಗೆ ಸೇರ್ಕೊಳ್ತದೆ. ಒಂದು ಮಕ್ಕಂದೂರು ಪಂಚಾಯತಿ ಅರ್ಧ ಗಂಟೆ ಬರ್ತದೆ, ಆ ಕಡೆ ಕಡಗದಾಳು ಪಂಚಾಯತಿ ಬರ್ತದೆ. ಆದ್ರಿಂದ ಈ ರಸ್ತೆ ಬಗ್ಗೆ 2 ಪಂಚಾಯತಿಯರು ಹೆಚ್ಚಿನ ಗಮನ ಹರಿಸಕ್ಕಿಲ್ಲ. ಈ ರಸ್ತೆಯನ್ನ ನೋಡ್ಬೇಕು ಅಂತ ಹೇಳಿದ್ರೆ MLA ಅವರೇ ನೋಡ್ಬೇಕು. MLA ಅವರ ಕೈಯಿಂದನೇ ಇದಾಗುವಂತ ಮನವಿ 2-3 ಸಲ ಮಾಡಿದ್ವಿ. ಅವ್ರದ್ದು 2-3 ಸಲ ವಾಟ್ಸಪ್ ನೋಡಿದೀವಿ. ಸ್ಯಾಂಕ್ಷನ್ ಆಗಿದೆ ಆದ್ರೆ ಇಲ್ಲಿ ಗಂಟನೂ ಬಂದಿಲ್ಲ. ಕಳೆದ ಸಲ ಸ್ವಲ್ಪ PWD ಅವರು ಬಂದು ಸ್ವಲ್ಪ ಕಲ್ಲಿಗಿಲ್ಲ ಹಾಕಿದ್ರು. ಕಲ್ಲು ಹಾಕಿದ ಮೇಲೆ ಇನ್ನೂ ಬಾರಿ ಸಮಸ್ಯೆ ಆಗ್ತಿದೆ. ಒಟ್ನಲ್ಲಿ ಈಗ ಮಳೆ ಬಿಡುವು ನೀಡಿದ್ದು ಆದಷ್ಟು ಬೇಗ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಿ ಅಂತ ಜನತೆ ಆಗ್ರಹಿಸುತ್ತಾ ಇದ್ದಾರೆ. ಅಲ್ಲಿಯವರೆಗೆ ಈ ಗ್ರಾಮದ ಜನತೆ ನಿತ್ಯ ನರಕಯಾತನೆ ಅನುಭವಿಸಬೇಕಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ಜಿಲ್ಲೆಯಲ್ಲಿ ಯಾವುದೇ ರಸ್ತೆಗಳು ವಾಹನ ಸಂಚಾರ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ಅದರಲ್ಲೂ ಗ್ರಾಮೀಣ ರಸ್ತೆಗಳು ಹಿಂದೆಂದೂ ಕಾಣದಂತಹ ದುಸ್ಥಿತಿಗೆ ತಲುಪಿದ್ದು ವಾಹನ ಸವಾರರು ತೀವ್ರ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಸಾಕಷ್ಟು ವಾಹನ ಅಪಘಾತಗಳು ಸಂಭವಿಸುತ್ತಿವೆ. ಹಾಗಾದ್ರೆ ಆ ಜಿಲ್ಲೆಯ ಗ್ರಾಮೀಣ ರಸ್ತೆಗಳು ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ರಸ್ತೆಯಲ್ಲಿ ಆಳವಾದ ಗುಂಡಿಗಳು, ಕಾಫಿ ತೋಟ ಕುರುಳಿದ ಲಾರಿ, ವಾಹನ ಸವಾರರ ತೀವ್ರ ಪರದಾಟ. ಇದು ಕೊಡಗು ಜಿಲ್ಲೆಯ ಗ್ರಾಮೀಣ ರಸ್ತೆಗಳ ಪರಿಸ್ಥಿತಿ. ಹದಗೆಟ್ಟ ರಸ್ತೆ, ಸವಾರರ ಪರದಾಟ. ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ಹಿಡಿಶಾಪ. ಕೊಡಗು ಜಿಲ್ಲೆಯಲ್ಲಿನ ರಸ್ತೆಗಳ ಅವ್ಯವಸ್ಥೆಯೇ ಹೇಳುವುದೇ ಬೇಡ. ಜಿಲ್ಲೆಯ ಎಲ್ಲಾ ಪ್ರಮುಖ ರಸ್ತೆಗಳು ಕಿತ್ತು ಹೋಗಿದ್ದು ಕಳೆದ 4 ರಿಂದ 5 ತಿಂಗಳಿನಿಂದ ವಾಹನ ಸವಾರರು ರಸ್ತೆಯಲ್ಲಿ ಸರ್ಕಸ್ ಮಾಡುವಂತಾಗಿದೆ. ಅದರಲ್ಲೂ ಗ್ರಾಮೀಣ ರಸ್ತೆಗಳು ಸಂಪೂರ್ಣವಾಗಿ ಕಿತ್ತು ಹೋಗಿದ್ದು ರಸ್ತೆ ಮಧ್ಯೆ ಆಳವಾದ ಗುಂಡಿಗಳು ಬಾಯಿ ತೆರೆದು ನಿಂತಿವೆ. ಹೀಗಾಗಿ ನಿತ್ಯ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಮಡಿಕೇರಿ ಸಮೀಪದ ಮಕ್ಕಂದೂರು ಗ್ರಾಮದ ರಸ್ತೆ. 10 ವರ್ಷಗಳ ಹಿಂದೆ ಮಾಡಿದಂತಹ ಈ ರಸ್ತೆ ನಂತರ ಡಾಂಬರೀಕರಣವೇ ಕಂಡಿಲ್ಲ. ಗುಂಡಿ ಮುಚ್ಚುವ ಕೆಲಸವನ್ನು ಕೂಡ ಮಾಡಿಲ್ಲ. ಪರಿಣಾಮ 5 ಕಿಲೋಮೀಟರ್ ರಸ್ತೆ ಇದೇ ರೀತಿ ಮೃತ್ಯುಕೂಪವಾಗಿ ಪರಿಣಮಿಸ್ತಾ ಇದೆ. ಇದಕ್ಕೆ ಸಾಕ್ಷಿ ಗುಂಡಿ ತಪ್ಪಿಸಲು ಹೋಗಿ ಕಾಫಿ ತೋಟಕ್ಕೆ ಉರುಳಿ ಬಿದ್ದ ಟಿಂಬರ್ ಲಾರಿ. ಇನ್ನು ಲಾರಿ ಬಿದ್ದ ಸಂದರ್ಭ ಸ್ಥಳೀಯರು ಚಾಲಕನನ್ನ ರಕ್ಷಣೆ ಮಾಡಿದ್ದಾರೆ. ಈಗ ಲಾರಿ ಆಗಿರ್ಬೋದು, ತುಂಬಾ ಲೋಡ್ ಲಾರೀಸ್ ಮತ್ತೆ ಸ್ಕೂಲ್ ಬಸ್ ಎಲ್ಲ ಹೋಗುತ್ತೆ ಈ ಸೈಡ್. ರೋಡ್ ಹೀಗೆ ಆಗಿದೆ, ಮಕ್ಕಳೆಲ್ಲ ಹೋಗುವಂತ ಇದು
ರೋಡ್ ಇದು ತುಂಬಾ ಕಷ್ಟ ಆಗುತ್ತೆ. ಮುಂಚೆ ಎಲ್ಲ ಸ್ಕೂಲ್ ಬಸ್ ಮನೆ ಗಂಟ ಬರ್ತಾ ಇತ್ತು, ಈಗ ಅಲ್ಲಿಗೆ ಸ್ಟಾಪ್ ಮಾಡಿ ಮಕ್ಕಳೆಲ್ಲ ನಡಿಬೇಕಾಗಿದೆ. ಮತ್ತೆ ಇಲ್ಲಿ ಟೂರಿಸ್ಟ್ ಬರ್ತಾರೆ, ತುಂಬಾ ಜನ ಬರ್ತಾರೆ. 4 to 5 ಕಿಲೋಮೀಟರ್ ಇದೆ ಸರ್. ಮೇನ್ ರೋಡ್ ಇದು ಕುಶಾಲನಗರ ಮತ್ತೆ ಸೋಮವಾರಪೇಟೆ ಮೇನ್ ರೋಡ್ ಜಾಯಿನ್ ಆಗುತ್ತೆ. ಇನ್ನು ರಸ್ತೆಗಳ ಈ ಪರಿಸ್ಥಿತಿಯನ್ನ ನೋಡಿ ಶಾಲಾ ವಾಹನಗಳು ಗ್ರಾಮಕ್ಕೆ ಬರುವುದನ್ನೇ ನಿಲ್ಲಿಸಿವೆ. ಮಕ್ಕಳನ್ನು ಪೋಷಕರು ಕಾಲ್ನಡಿಗೆಯ ಮೂಲಕ ಶಾಲೆಗೆ ಕರೆತರ್ತಾ ಇದ್ದಾರೆ. ದ್ವಿಚಕ್ರ ವಾಹನಗಳಲ್ಲಿ ಸಂಚಾರ ಮಾಡುವುದು ಕನಸಿನ ಮಾತಾಗಿದೆ. ಆದ್ದರಿಂದ ಶಾಸಕರೇ ಖುದ್ದಾಗಿ ಬಂದು ರಸ್ತೆ ಪರಿಶೀಲನೆ ಮಾಡಬೇಕು ಅಂತ ಜನತೆ ಆಗ್ರಹಿಸಿದ್ದಾರೆ. ಆಮೇಲೆ ಇದು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಾರೆ, ಈ ರಸ್ತೆ 2 ಪಂಚಾಯತಿಗಳಿಗೆ ಸೇರ್ಕೊಳ್ತದೆ. ಒಂದು ಮಕ್ಕಂದೂರು ಪಂಚಾಯತಿ ಅರ್ಧ ಗಂಟೆ ಬರ್ತದೆ, ಆ ಕಡೆ ಕಡಗದಾಳು ಪಂಚಾಯತಿ ಬರ್ತದೆ. ಆದ್ರಿಂದ ಈ ರಸ್ತೆ ಬಗ್ಗೆ 2 ಪಂಚಾಯತಿಯರು ಹೆಚ್ಚಿನ ಗಮನ ಹರಿಸಕ್ಕಿಲ್ಲ. ಈ ರಸ್ತೆಯನ್ನ ನೋಡ್ಬೇಕು ಅಂತ ಹೇಳಿದ್ರೆ MLA ಅವರೇ ನೋಡ್ಬೇಕು. MLA ಅವ್ರ ಕೈಯಿಂದಾನೆ ಇದಾಗುವಂತ ಮನವಿ 2-3 ಸಲ ಮಾಡಿದ್ವಿ. ಅವ್ರದ್ದು 2-3 ಸಲ ವಾಟ್ಸಪ್ ನೋಡಿದೀವಿ, ಸ್ಯಾಂಕ್ಷನ್ ಆಗಿದೆ ಆದ್ರೆ ಇಲ್ಲಿ ಗಂಟನೂ ಬಂದಿಲ್ಲ. ಕಳೆದ ಸಲ ಸ್ವಲ್ಪ PWD ಅವರು ಬಂದು ಸ್ವಲ್ಪ ಕಲ್ಲಿಗಿಲ್ಲ ಹಾಕಿದ್ರು. ಕಲ್ಲು ಹಾಕಿದ ಮೇಲೆ ಇನ್ನೂ ಬಾರಿ ಸಮಸ್ಯೆ ಆಗ್ತಿದೆ. ಒಟ್ನಲ್ಲಿ ಈಗ ಮಳೆ ಬಿಡುವು ನೀಡಿದ್ದು ಆದಷ್ಟು ಬೇಗ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಿ ಅಂತ ಜನತೆ ಆಗ್ರಹಿಸ್ತಾ ಇದ್ದಾರೆ. ಅಲ್ಲಿಯವರೆಗೆ ಈ ಗ್ರಾಮದ ಜನತೆ ನಿತ್ಯ ನರಕ ಯಾತನೆ ಅನುಭವಿಸಬೇಕಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ಜಿಲ್ಲೆಯಲ್ಲಿ ಯಾವುದೇ ರಸ್ತೆಗಳು ವಾಹನ ಸಂಚಾರ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ಅದರಲ್ಲೂ ಗ್ರಾಮೀಣ ರಸ್ತೆಗಳು ಹಿಂದೆಂದೂ ಕಾಣದಂತಹ ದುಸ್ಥಿತಿಗೆ ತಲುಪಿದ್ದು ವಾಹನ ಸವಾರರು ತೀವ್ರ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಸಾಕಷ್ಟು ವಾಹನ ಅಪಘಾತಗಳು ಸಂಭವಿಸುತ್ತಿವೆ. ಹಾಗಾದ್ರೆ ಆ ಜಿಲ್ಲೆಯ ಗ್ರಾಮೀಣ ರಸ್ತೆಗಳು ಹೇಗಿದೆ ನೋಡ್ಕೊಂಬೋಣ ಬನ್ನಿ. ರಸ್ತೆಯಲ್ಲಿ ಆಳವಾದ ಗುಂಡಿಗಳು, ಕಾಫಿ ತೋಟ ಕುರುಳಿದ ಲಾರಿ, ವಾಹನ ಸವಾರರ ತೀವ್ರ ಪರದಾಟ. ಇದು ಕೊಡಗು ಜಿಲ್ಲೆಯ ಗ್ರಾಮೀಣ ರಸ್ತೆಗಳ ಪರಿಸ್ಥಿತಿ. ಹದಗೆಟ್ಟ ರಸ್ತೆ, ಸವಾರರ ಪರದಾಟ. ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಹಿಡಿಶಾಪ. ಕೊಡಗು ಜಿಲ್ಲೆಯಲ್ಲಿನ ರಸ್ತೆಗಳ ಅವ್ಯವಸ್ಥೆಯೇ ಹೇಳುವುದೇ ಬೇಡ. ಜಿಲ್ಲೆಯ ಎಲ್ಲಾ ಪ್ರಮುಖ ರಸ್ತೆಗಳು ಕಿತ್ತು ಹೋಗಿದ್ದು ಕಳೆದ 4 ರಿಂದ 5 ತಿಂಗಳಿನಿಂದ ವಾಹನ ಸವಾರರು ರಸ್ತೆಯಲ್ಲಿ ಸರ್ಕಸ್ ಮಾಡುವಂತಾಗಿದೆ. ಅದರಲ್ಲೂ ಗ್ರಾಮೀಣ ರಸ್ತೆಗಳು ಸಂಪೂರ್ಣವಾಗಿ ಕಿತ್ತು ಹೋಗಿದ್ದು ರಸ್ತೆ ಮಧ್ಯೆ ಆಳವಾದ ಗುಂಡಿಗಳು ಬಾಯಿ ತೆರೆದು ನಿಂತಿವೆ. ಹೀಗಾಗಿ ನಿತ್ಯ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಮಡಿಕೇರಿ ಸಮೀಪದ ಮಕ್ಕಂದೂರು ಗ್ರಾಮದ ರಸ್ತೆ. 10 ವರ್ಷಗಳ ಹಿಂದೆ ಮಾಡಿದಂತಹ ಈ ರಸ್ತೆ ನಂತರ ಡಾಂಬರೀಕರಣವೇ ಕಂಡಿಲ್ಲ. ಗುಂಡಿ ಮುಚ್ಚುವ ಕೆಲಸವನ್ನು ಕೂಡ ಮಾಡಿಲ್ಲ. ಪರಿಣಾಮ 5 ಕಿಲೋಮೀಟರ್ ರಸ್ತೆ ಇದೇ ರೀತಿ ಮೃತ್ಯುಕೂಪವಾಗಿ ಪರಿಣಮಿಸ್ತಾ ಇದೆ. ಇದಕ್ಕೆ ಸಾಕ್ಷಿ ಗುಂಡಿ ತಪ್ಪಿಸಲು ಹೋಗಿ ಕಾಫಿ ತೋಟಕ್ಕೆ ಉರುಳಿ ಬಿದ್ದ ಟಿಂಬರ್ ಲಾರಿ. ಇನ್ನು ಲಾರಿ ಬಿದ್ದ ಸಂದರ್ಭ ಸ್ಥಳೀಯರು ಚಾಲಕನನ್ನ ರಕ್ಷಣೆ ಮಾಡಿದ್ದಾರೆ. ಈಗ ಲಾರಿ ಆಗಿರ್ಬೋದು, ತುಂಬಾ ಲೋಡ್ ಲಾರೀಸ್ ಮತ್ತೆ ಸ್ಕೂಲ್ ಬಸ್ ಎಲ್ಲ ಹೋಗುತ್ತೆ ಈ ಸೈಡ್. ರೋಡ್ ಹೀಗೆ ಆಗಿದೆ, ಮಕ್ಕಳೆಲ್ಲ ಹೋಗುವಂತ ಇದು ರೋಡ್ ಇದು ತುಂಬಾ ಕಷ್ಟ ಆಗುತ್ತೆ. ಮುಂಚೆ ಎಲ್ಲ ಸ್ಕೂಲ್ ಬಸ್ ಮನೆ ಗಂಟ ಬರ್ತಾ ಇತ್ತು, ಈಗ ಅಲ್ಲಿಗೆ ಸ್ಟಾಪ್ ಮಾಡಿ ಮಕ್ಕಳೆಲ್ಲ ನಡಿಬೇಕಾಗಿದೆ. ಮತ್ತೆ ಇಲ್ಲಿ ಟೂರಿಸ್ಟ್ ಬರ್ತಾರೆ, ತುಂಬಾ ಜನ ಬರ್ತಾರೆ. 4 to 5 ಕಿಲೋಮೀಟರ್ ಇದೆ ಸರ್. ಮೇನ್ ರೋಡ್ ಇದು ಕುಶಾಲನಗರ ಮತ್ತೆ ಸೋಮವಾರಪೇಟೆ ಮೇನ್ ರೋಡ್ ಜಾಯಿನ್ ಆಗುತ್ತೆ. ಇನ್ನು ರಸ್ತೆಗಳ ಈ ಪರಿಸ್ಥಿತಿಯನ್ನ ನೋಡಿ ಶಾಲಾ ವಾಹನಗಳು ಗ್ರಾಮಕ್ಕೆ ಬರುವುದನ್ನೇ ನಿಲ್ಲಿಸಿವೆ. ಮಕ್ಕಳನ್ನು ಪೋಷಕರು ಕಾಲ್ನಡಿಗೆಯ ಮೂಲಕ ಶಾಲೆಗೆ ಕರೆತರ್ತಾ ಇದ್ದಾರೆ. ದ್ವಿಚಕ್ರ ವಾಹನಗಳಲ್ಲಿ ಸಂಚಾರ ಮಾಡುವುದು ಕನಸಿನ ಮಾತಾಗಿದೆ. ಆದ್ದರಿಂದ ಶಾಸಕರೇ ಖುದ್ದಾಗಿ ಬಂದು ರಸ್ತೆ ಪರಿಶೀಲನೆ ಮಾಡಬೇಕು ಅಂತ ಜನತೆ ಆಗ್ರಹಿಸಿದ್ದಾರೆ. ಆಮೇಲೆ ಇದು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಾರೆ, ಈ ರಸ್ತೆ 2 ಪಂಚಾಯತಿಗಳಿಗೆ ಸೇರ್ಕೊಳ್ತದೆ. ಒಂದು ಮಕ್ಕಂದೂರು ಪಂಚಾಯತಿ ಅರ್ಧ ಗಂಟೆ ಬರ್ತದೆ, ಆ ಕಡೆ ಕಡಗದಾಳು ಪಂಚಾಯತಿ ಬರ್ತದೆ. ಆದ್ರಿಂದ ಈ ರಸ್ತೆ ಬಗ್ಗೆ 2 ಪಂಚಾಯತಿಯರು ಹೆಚ್ಚಿನ ಗಮನ ಹರಿಸಕ್ಕಿಲ್ಲ. ಈ ರಸ್ತೆಯನ್ನ ನೋಡ್ಬೇಕು ಅಂತ ಹೇಳಿದ್ರೆ MLA ಅವರೇ ನೋಡ್ಬೇಕು. MLA ಅವ್ರ ಕೈಯಿಂದಾನೆ ಇದಾಗುವಂತ ಮನವಿ 2-3 ಸಲ ಮಾಡಿದ್ವಿ. ಅವ್ರದ್ದು 2-3 ಸಲ ವಾಟ್ಸಪ್ ನೋಡಿದೀವಿ, ಸ್ಯಾಂಕ್ಷನ್ ಆಗಿದೆ ಆದ್ರೆ ಇಲ್ಲಿ ಗಂಟನೂ ಬಂದಿಲ್ಲ. ಕಳೆದ ಸಲ ಸ್ವಲ್ಪ PWD ಅವರು ಬಂದು ಸ್ವಲ್ಪ ಕಲ್ಲಿಗಿಲ್ಲ ಹಾಕಿದ್ರು. ಕಲ್ಲು ಹಾಕಿದ ಮೇಲೆ ಇನ್ನೂ ಬಾರಿ ಸಮಸ್ಯೆ ಆಗ್ತಿದೆ. ಒಟ್ನಲ್ಲಿ ಈಗ ಮಳೆ ಬಿಡುವು ನೀಡಿದ್ದು ಆದಷ್ಟು ಬೇಗ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಿ ಅಂತ ಜನತೆ ಆಗ್ರಹಿಸ್ತಾ ಇದ್ದಾರೆ. ಅಲ್ಲಿಯವರೆಗೆ ಈ ಗ್ರಾಮದ ಜನತೆ ನಿತ್ಯ ನರಕ ಯಾತನೆ ಅನುಭವಿಸಬೇಕಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.